ನಮಸ್ಕಾರ ಬೆಂಗಳೂರು. ಈ ಪರ್ಟಿಕ್ಯುಲರ್ ವಿಡಿಯೋ ಓನ್ಲಿ ಐ ಥಿಂಕ್ ಬೆಂಗಳೂರಿಗೆ ಕಾರಣ ಹೇಗೆ ಅಂತಂದ್ರೆ, ಒಂದು ಪುಟ್ಟ ಬೆಂಗಳೂರಿಗೆ 1.4 ಕೋಟಿ ಜನಸಂಖ್ಯೆ ಇದೆ. 1.2 ಕೋಟಿ ವೆಹಿಕಲ್ ಪಾಪ್ಯುಲೇಷನ್ ಇದೆ. ಓಕೆ, ಎಷ್ಟು ಜಾಮ್ ಪ್ಯಾಕ್ ಆಗಿದೆ ಅಂತಂದ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಟು ಎಕ್ಸ್ಪೀರಿಯನ್ಸ್. ನೋಡಿ, ಜಸ್ಟ್ ಹೈಲಿ ಜಾಮ್ ಪ್ಯಾಕ್ಡ್. ಬೆಂಗಳೂರಂತೂ ಹೈಲಿ ಜಾಮ್ ಪ್ಯಾಕ್ ಆಗಿದೆ. ಯಾವ ಮಟ್ಟಿಗೆ ಜಾಮ್ ಪ್ಯಾಕ್ ಆಗಿದೆ ಅಂತಂದ್ರೆ 1.2 ಕೋಟಿ. ಐ ಥಿಂಕ್ ಇಟ್ಸ್ ಹೈ ಟೈಮ್ ಸರ್ಕಾರ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಬೇಕು. ಅದರ್ವೈಸ್ ಬೆಂಗಳೂರು ಒಂದು ದೊಡ್ಡ ಮಟ್ಟಿಗೆ ಎಕ್ಸ್ಪಾನ್ಷನ್ ಅಂತೂ ಆಗೇ ಆಗುತ್ತೆ. ಓಕೆ, ದಿಸ್ ನೋ ಹೈಲಿ ಇಂಪಾಸಿಬಲ್. ಗಾಡಿಗಳು ನಿಲ್ಸೋ ಜಾಗ ನೋಡಿ, ಬೀದಿನಲ್ಲಿ ಎಲ್ಲ ಬೀದಿನಲ್ಲಿ ನಿಲ್ಸಿದ್ದಾರೆ ನೋಡಿ. ಎಲ್ಲ ರೋಡ್ ಮಾಡಿರೋದು ನೋಡಿ, ಎಲ್ಲ ನೋಡಿ, ಗಾಡಿಗಳು, ಲಾರಿಗಳು ಎಲ್ಲ ಬೀದಿನಲ್ಲೇ. ಓಕೆ, ರೋಡ್ ಮಾಡಿರೋದು ಟ್ರಾಫಿಕ್ ಹೋಗ್ಲಿಕ್ಕೆ. ಬಟ್ ವಿ ಆರ್ ಜಸ್ಟ್ ಫೈಂಡಿಂಗ್ ಎವ್ರಿಥಿಂಗ್ ಆನ್ ರೋಡ್. ಪ್ರತಿಯೊಬ್ಬರು ಕೂಡ ಲಾರಿಗಾಗಿ ಇನ್ನೊಂದಾಗಿ ಎಲ್ಲದನ್ನು ತಗೊಂಬಂದು ನೋಡಿ, ಎಲ್ಲ ತಗೊಂಬಂದು ರೋಡಲ್ಲಿ ನಿಲ್ಸಿ ನೋಡಿ, ಟಾರ್ ಹಾಕೊಂಡು ತಗೊಂಬಂದು ಇಲ್ಲಿ ಬಿಸಾಕಿದ್ದಾನೆ. ದಿಸ್ ಇಸ್ ದ ಕಂಡೀಷನ್. ಈ ಕಂಡೀಷನ್ ಇತ್ತು ಅಂತಂದ್ರೆ ನೋಡಿ, ನೋಡಿ ಎಲ್ಲ ಬೀದಿನಲ್ಲೇ ಜಸ್ಟ್ ಸಿ, ಯಾವ್ದು ಬೇಕು ಎಲ್ಲ ಬೀದಿನಲ್ಲಿ ತಂದು ನಿಲ್ಸೋಕಿದ್ದಾರೆ. 1.2 ಕೋಟಿ ಪಾಪ್ಯುಲೇಷನ್ ನಿಜವಾಗ್ಲೂ ಬೆಂಗಳೂರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದಾಯ್ತು ಅಂತಂದ್ರೆ, ಬೆಂಗಳೂರಿಗೆ ಒಂದು ಸಮಾಧಾನಕರವಾದಂತಹ ಟ್ರಾಫಿಕ್ ಸಿಸ್ಟಮ್ ಬೇಕು ಅಂತಂದ್ರೆ, ಆಮೇಲೆ ಇಷ್ಟು ದೊಡ್ಡ ಬೆಂಗಳೂರಿಗೆ ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಲ್ಲ. ಇವ್ರಿಗೆ ಸರ್ಕಾರಕ್ಕೆ ಗಾಡಿ ಸೇಲ್ ಆದ್ರೆ ಕಾಸು ಬರ್ತದೆ, ರೋಡ್ ಟ್ಯಾಕ್ಸ್ ಕಟ್ತಾರೆ, ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಕಟ್ತಾರೆ, ಇನ್ಶೂರೆನ್ಸ್ ಬರ್ತದೆ, ದುಡ್ಡು ಆಗುತ್ತೆ, ದಂಧೆ. ಬೆಂಗಳೂರು ಎಷ್ಟು ಅಂತ ತಡ್ಕೊಳ್ತದೆ. ಐ ವಾಸ್ ಜಸ್ಟ್ ಟ್ರಾವೆಲಿಂಗ್ ಫ್ರಮ್ ಮೈಸೂರು ರೋಡ್ ರಾಜರಾಜೇಶ್ವರಿ ನಗರದಿಂದ ಮೈಸೂರು ರೋಡ್ಗೆ ಹೆಚ್ಚು ಕಮ್ಮಿ 1 ಅವರ್ ಆಗಿದೆ. ಕೇವಲ 5 ಕಿಲೋಮೀಟರ್ 1 ಅವರ್ ಬಂದಿದೀವಿ. ಯಾವ ಮಟ್ಟಿಗೆ ಜಸ್ಟ್ ನಡ್ಕೊಂಡೋದ್ರೂ ಕೂಡ ಜಲ್ದಿ ಆಗ್ಬೋದು, ಆ ಮಟ್ಟಕ್ಕೆ ಬೆಂಗಳೂರು ಗಬ್ಬೆದ್ದು ಹೋಗಿದೆ. ಸಿಟಿಲಂತೂ ಕೇಳೇಬೇಡಿ. ಮುಂಚೆ 2 ways ಇತ್ತು, ಈಗ 1 way ಮಾಡಿದ್ರು. ಈಗ ಏನಿಲ್ಲ, ವಿ ಆರ್ ಜಸ್ಟ್ ಜಾಮ್ ಪ್ಯಾಕ್. ನಡ್ಕೊಂಡು ಹೋದ್ರೆ ಜಲ್ದಿ ರೀಚ್ ಆಗ್ತೀವಿ, ಕಾರಲ್ಲಿ ಬಂದ್ರೆ ವೇಸ್ಟ್ ಆಗ್ತಾ ಇದೆ. 1.4 ಕೋಟಿ ಬೆಂಗಳೂರಿನ ಜನಸಂಖ್ಯೆ. ಪ್ರತಿದಿನ 3,000 ಗಾಡಿಗಳು ಆಡಾಗ್ತಾ ಇದೆ. ಗಾಡಿಗಳಿಗೆ ಓಡಾಡಕ್ಕೆ ರೋಡ್ ಇಲ್ಲ. ವೆಹಿಕಲ್ ರಿಜಿಸ್ಟ್ರೇಷನ್ ಸರ್ಕಾರ ಸ್ಟಾಪ್ ಮಾಡಬೇಕು ಅನ್ನೋದು ನಮ್ಮ ಒಂದು ವಿನಂತಿ. ಕಾರಣ ಯಾಕೆ ಅಂತಂದ್ರೆ, ವೆಹಿಕಲ್ಗಳೆಲ್ಲ ಬೀದಿಲಿ ನಿಂತಿರ್ತವೆ. ವೇರ್ ಯೂಸ್ ಐ ಆಮ್ ಜಸ್ಟ್ ಪಾರ್ಕಿಂಗ್ ದ ವೆಹಿಕಲ್ ಅಂಡ್ ಶೋಯಿಂಗ್ ಯು. ನೋಡಿ, ಎಲ್ಲ ಬೇಕಾ ನೋಡಿ, ಎಷ್ಟು ಜಾಮ್ ಪ್ಯಾಕ್ ಆಗಿದೆ. ಎಲ್ಲ ಕಡೆ ಜಾಮ್ ಪ್ಯಾಕ್. ನೀವು ಎಲ್ಲೇ ಹೋಗಿ ಎಂಟರ್ ರೋಡ್ಸ್ ಜಾಮ್ ಪ್ಯಾಕ್ ಆಗಿದೆ. ಎಲ್ಲೂ ಕೂಡ ನಿಲ್ಲಕ್ಕೂ ಕೂಡ ಜಾಗ ಇಲ್ಲ. ಸರ್ಕಾರ ಇಟ್ಸ್ ಹೈ ಟೈಮ್ ಓಕೆ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಒಳ್ಳೇದು ಅನ್ನೋದು. ಯಾಕೆಂದ್ರೆ 1.2 ಕೋಟಿ ನೋಡಿ, ಗಾಡಿ ತಗೊಂಡ್ ಬೀದಿಲ್ ನಿಲ್ಸು ನೋಡಿ, ಇಲ್ಲಿ ಗಾಡಿ ತಗೊಂಡ್ ಬೀದಿಲ್ ನಿಲ್ಸಿ ನೋಡಿ, ಇಲ್ಲಿ ನಿಲ್ಸಿದಾನೆ ನೋಡಿ. ಎಲ್ಲ ಬರೀ ಬೀದಿನಲ್ಲೇ ಏನೋ ವೆಹಿಕಲ್ಗಳು ಬಂದು ನಿಂತ್ಕೊಂಡಿದೆ. ಎಷ್ಟು ಅಂತ ತಡ್ಕೊಳ್ಳುತ್ತೆ? 10 ಲಕ್ಷ 20 ಲಕ್ಷ 1.2 ಕೋಟಿ ವೆಹಿಕಲ್ ಪಾಪ್ಯುಲೇಷನ್ ಎಷ್ಟು ತಡ್ಕೊಳಕ್ ಸಾಧ್ಯ ಆಗುತ್ತೆ? ಇನ್ನೆಷ್ಟು ತಡ್ಕೊಳ್ಳುತ್ತದೆ ಇದು ಬೆಂಗಳೂರು? ಬರೀ ಅಪಾರ್ಟ್ಮೆಂಟ್ ಕಟ್ಟಿ ಇವತ್ತು ಉಸಿರಾಡೋ ಜಾಗ ಇಲ್ಲ. ಪ್ರತಿ 3ನೇ ಮನೆಯಲ್ಲೂ ಕೂಡ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ. ಲಿವರ್ ಡ್ಯಾಮೇಜು, ಹಾರ್ಟ್ ಅಟ್ಯಾಕು, ಕ್ಯಾನ್ಸರು ಕಾಮನ್ ಆಗ್ಬಿಟ್ಟಿದೆ. ಪ್ರತಿ ಮನೆಯಲ್ಲೂ ಲಿವರ್ ಪ್ರಾಬ್ಲಮ್, ಸ್ಪ್ಲೀನು, ತಲೆಯಲ್ಲಿ ಕೂದಲಿರೋದಿಲ್ಲ, ಮುಖದಲ್ಲಿ ಕಳೆ ಇರಲ್ಲ, ಮೈ ತುಂಬಾ ರೋಗ. ಬೆಳಗ್ಗೆ ಆದ್ರೆ 1/4 kg ಮಾತ್ರೆ ತಿಂದುಬಿಟ್ಟೆ ಜೀವನ ಮಾಡೋ ಮಟ್ಟಕ್ಕೆ ಬೆಂಗಳೂರನ್ನ ಗಬ್ಬೆ ಬರ್ಸಾಕಿದ್ದಾರೆ. ಈಗಲಾದ್ರೂ ಎಚ್ಚೆತ್ಕೊಳ್ಬೇಕು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. DK ಶಿವಕುಮಾರ್ ಇನ್ಚಾರ್ಜ್ ಇರುವ ಬೆಂಗಳೂರು ನಿಲ್ಸಲ್ಲ. ವೆಹಿಕಲ್ ರಿಜಿಸ್ಟ್ರೇಷನ್ ಅಲ್ಲಿ ಕಾಸು ಬರ್ತದಲ್ವಾ, ಸಾಯ್ಲಿ ಬಿಡು, ನಾವೇನು ಅವ್ರಿಗೆ ಹೋಗ್ಬೇಕಾರೆ VIP ಎಂಟ್ರಿ. ಒಂದು ಜಾಗಕ್ಕೆ ಇಷ್ಟೇ ವೆಹಿಕಲ್ಗೆ ಕೆಪಾಸಿಟಿ ಅಂತ ಇರುತ್ತೆ. ಬೆಂಗಳೂರು ವೆಹಿಕಲ್ ಪಾಪ್ಯುಲೇಷನ್ ಅಲ್ಲಿ ಐ ಥಿಂಕ್ ಇಟ್ ಹಸ್ ಕ್ರಾಸ್ ದ ಲಿಮಿಟ್. ಸರ್ಕಾರ ಇನ್ನು ಮುಂದೆ ಅಪಾರ್ಟ್ಮೆಂಟ್ಗಳು ಕಟ್ಟಕ್ಕೆ ಆಗಿರ್ಬೋದು, ಹೊಸ ವೆಹಿಕಲ್ ರಿಜಿಸ್ಟ್ರೇಷನ್ಗೆ ಆಗಿರ್ಬೋದು, ಗಾಡಿ ಎಲ್ಲ ಬೀದಿಲೇ ಇರ್ತದೆ. ಅಲ್ರಿ, ನೀವು ಗಾಡಿಗಳನ್ನ ರಿಜಿಸ್ಟ್ರೇಷನ್ ಮಾಡಿ ಬೀದಿಗಳಲ್ಲಿ ನಿಲ್ಸಿದ್ರೆ ಟ್ರಾಫಿಕ್ ಜಾಮ್ ಏನಾಗುತ್ತೆ? ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್.
ನಾನು ರಾಜರಾಜೇಶ್ವರಿ ನಗರದಿಂದ ಇಲ್ಲೆಲ್ಲ ಓಡಾಡಕ್ ಬಂದೆ. ಹೈಲಿ ಇಟ್ ಹಸ್ ಬಿಕಮ್ ಹಂಗಾಗಿ ಸರ್ಕಾರಕ್ಕೆ ಒಂದು ಮನವಿ, ಬೆಂಗಳೂರಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿ, ಬೆಂಗಳೂರಲ್ಲಿ ಹೊಸ ಅಪಾರ್ಟ್ಮೆಂಟ್ಗಳಿಗೆ ರಿಜಿಸ್ಟ್ರೇಷನ್ ಪ್ಲಾನ್ ಅಪ್ರೂವಲ್ ನ ಸ್ಟಾಪ್ ಮಾಡಿ. ಇಲ್ಲ ಅಂತಂದ್ರೆ ಒಂದಲ್ಲ ಒಂದು ದಿವಸ ಬೆಂಗಳೂರಲ್ಲಿ ಒಂದು ದೊಡ್ಡ ಒಂದು ಅನಾಹುತ ಕಾದಿದೆ ಅಂತ ಹೇಳುತ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್, ಟೇಕ್ ಕೇರ್, ಲವ್, ಬಾಯ್.